ಇವಾಗ ಸಿಟಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆ. ಇವಾಗ ಸಿಟಿ ಕೌನ್ಸಿಲಿಂಗ್ ಈ ವರ್ಷ ಯಾವ ರೀತಿ ನಡೆಯುತ್ತೆ ಅಂತ. ಏನಕ್ಕೆ ಅಂದ್ರೆ ನೀಟ್ ರೀ ಎಕ್ಸಾಮ್ ಆಗ್ತಿದೆ, ಅದು ಕನ್ಫರ್ಮ್ ಆಗಿದೆ. ಇವಾಗ ನೀಟ್ ರೀ ಎಕ್ಸಾಮ್ ಆಗಿ ರಿಸಲ್ಟ್ ಬರೋವರೆಗೂ ಕೂಡ ಕೀ ಅವರು ಕೌನ್ಸಿಲಿಂಗ್ ಗೋಸ್ಕರ ವೆಯ್ಟ್ ಮಾಡ್ತಾರಾ ಅಥವಾ ಬೇಗ ಏನಾದ್ರು ಸ್ಟಾರ್ಟ್ ಮಾಡ್ತಾರ ಅನ್ನೋದು ಕಾಮನ್ ಆಗಿ ಒಂದು ಡೌಟ್ ಇದೆ. ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ನ್ಯೂಸ್ ಕೂಡ ಎಲ್ಲಾ ಕಡೆನೂ ಕೂಡ ವೈರಲ್ ಆಗ್ತಾ ಇರೋದೇನಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲೂ ಕೂಡ ಒಂದು ಸೆಂಟ್ರಲ್ಲಿ ಅಲ್ಲಿಂದನೇ ಜಾಸ್ತಿ ಜನ ಟಾಪರ್ಸ್ ಗಳು ಬಂದಿದ್ದಾರೆ ಈ ವರ್ಷ. ಇದು ಯಾವ ರೀತಿ ಒಂದು ಪಾಸಿಬಲ್, ಇವಾಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾದ್ರು ರೀ ಎಕ್ಸಾಮ್ ಆಗುತ್ತಾ, ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ನೀವೇನಾದ್ರು ಈ ವರ್ಷ ಸಿಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕು, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಿಮ್ಗೆ ಕೌನ್ಸಿಲಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ದೊಡ್ಡ ಕಂಪನಿಗಳಲ್ಲಿ ಸಿಇಒ ಆಗಿರೋರು ಸ್ಟೂಡೆಂಟ್ ಫ್ಯೂಚರ್ ಬಗ್ಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಜೆನ್ಸನ್ ಅವರು ಹೇಳಿದಾರೆ, ಎ ಇಂದ ನಿಮ್ಮ ಕೆಲಸ ಹೋಗಲ್ಲ, ಎ ನ ನಿಮ್ಗಿಂತ ಯಾರು ಬೆಟರ್ ಆಗಿ ಯೂಸ್ ಮಾಡ್ತಾರಲ್ಲ ಅದರಿಂದ ನಿಮ್ಮ ಕೆಲಸ ಹೋಗುತ್ತೆ ಅಂತ ಹೇಳಿದ್ರೆ. ಮತ್ತೆ ಸತ್ಯ ನಂಡೆಲ್ ಅವರು ಒಂದು ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ. ಮೈಕ್ರೋಸಾಫ್ಟ್ ಅಲ್ಲಿ 20-30% ಆಲ್ರೆಡಿ ಕೋಡ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಎ ಬರ್ತಿದೆ ಅಂತ ಹೇಳಿದ್ದಾರೆ. ಇದರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗೋದೇನೆಂದ್ರೆ, ಫ್ಯೂಚರ್ ಅಲ್ಲಿ ನಮಗೆ ಬರೀ ಡಿಗ್ರಿ ಇದೆ ಸಾಕಾಗಲ್ಲ, ನಿಮ್ಮ ಹತ್ರ ಸ್ಕಿಲ್ ಇರಬೇಕು, ಹಾಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇರಬೇಕು, ನಿಮಗೆ ಎ ಟೂಲ್ಸ್ ನಾಲೆಡ್ಜ್ ಮಸ್ಟ್ ಅಂಡ್ ಶುಡ್ ಇರಬೇಕು ಅಂತ. ಇಲ್ಲಿ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಇವಾಗ ನ್ಯೂ ಏಜ್ ಟೆಕ್ ಇನ್ಸ್ಟಿಟ್ಯೂಷನ್ಗಳನ್ನ ಇವಾಗ ಫಾಲೋ ಮಾಡ್ತಾ ಇದ್ದಾರೆ. ಯಾರು ಕೂಡ ಟ್ರೆಡಿಷನಲ್ ಕಾಲೇಜ್ಗಳಿಗೆ ಜಾಯ್ನ್ ಆಗ್ತಾ ಇಲ್ಲ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೆರೇ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಲ್ಲಿ ಸ್ಟೂಡೆಂಟ್ಸ್ ಜಸ್ಟ್ ಥಿಯರಿನ ಓದಲ್ಲ, ಫಸ್ಟ್ ಇಯರ್ ಇಂದಾನೆ ಅವರು ಕೋಡಿಂಗ್ ಮಾಡ್ತಾ ಇರ್ತಾರೆ, ಹಾಗೆ ಹ್ಯಾಕಥಾನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ನ ಮಾಡ್ತಾರೆ, ಹಾಗೆ ರಿಯಲ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ, ಎ ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಫ್ರೀ ಆಗಿ ಒಂದು ಮ್ಯಾಕ್ ಬುಕ್ ಕೂಡ ಸಿಗುತ್ತೆ ಫ್ರಮ್ ಡೇ ಒನ್ ಇಂದಾನೆ. ಮತ್ತೆ ಸಿಲೆಬಸ್ ಅಲ್ಲೇ ಆಗ್ಲಿ ಎ ಟೂಲ್ಸ್ ಗಳನ್ನ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದಾರೆ. ಗಿಟ್ ಹಬ್, ಕೋಪೈಲಟ್, ಜೆಮಿನಿ ಪ್ರೋ, ಚಾಟ್ ಜಿಪಿಟಿ ಟಾಪ್ ಕಂಪನೀಸ್ ಗಳು ದಿನನಿತ್ಯ ಇದನ್ನ ಯೂಸ್ ಮಾಡ್ತಿದೆ ಈಗ. ಮತ್ತೆ ಫಸ್ಟ್ ಇಯರ್ ಅಲ್ಲೇ ಸ್ಟೂಡೆಂಟ್ಸ್ ಎ ಆಪ್ಸ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ, ಇಂಡಸ್ಟ್ರಿ ಲೆವೆಲ್ ಪ್ರಾಸೆಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ ಎಲ್ಲಾ ಕೂಡ ಕಂಪ್ಲೀಟ್ ಆಗಿ B2K ಆಡಿಟ್ ಇಂದ ವೆರಿಫೈ ಆಗಿದೆ. ಪ್ರತಿಯೊಂದಕ್ಕೂ ಕೂಡ ಪ್ರೂಫ್ ಇರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಈ ಒಂದು ಕಾಲೇಜ್ಗೆ ನೀವೇನಾದ್ರು ಜಾಯ್ನ್ ಆಗ್ಬೇಕಂದ್ರೆ ಮೈನ್ಸ್ ಅನ್ನೋದು ಕಂಪಲ್ಸರಿ ಆಗಿರುತ್ತೆ. ಮೆರೇ ನ್ಯಾಷನಲ್ ಸ್ಕ್ರೀನ್ ಟೆಸ್ಟ್ ಮುಖಾಂತರ ಸೆಲೆಕ್ಟ್ ಮಾಡ್ಕೋತಾರೆ. 60 ಕ್ವಶನ್ ಇರುತ್ತೆ, 200 ಮಾರ್ಕ್ಸ್ ಗೆ ಎಕ್ಸಾಮ್ ಇರುತ್ತೆ, 120 ನಿಮಿಷ ಟೆಸ್ಟ್ ಇರುತ್ತೆ ಆನ್ಲೈನ್ ಅಲ್ಲಿ. ಮ್ಯಾಥ್ಸ್, ರೀಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತೆ ಎ ಲರ್ನಿಂಗ್ ಎಬಿಲಿಟಿ ಸಿಲೆಬಸ್ ಆಗಿರುತ್ತೆ. ನಂತರ ಶಾರ್ಟ್ ಲಿಸ್ಟ್ ಆಗುವಂತ ಸ್ಟೂಡೆಂಟ್ಸ್ ಗಳಿಗೆ ನೆಕ್ಸ್ಟ್ ಒಂದು ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ. ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 21ನೇ ತಾರೀಕು ಆಗಿರುತ್ತೆ. ಎಕ್ಸಾಮ್ 22ನೇ ತಾರೀಕು ಆನ್ಲೈನ್ ಇರುತ್ತೆ. ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಾ ಅಂದ್ರೆ ಈ ಒಂದು ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಅಪ್ಲೈ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಇರುತ್ತೆ, ಕ್ಲಿಕ್ ಮಾಡಿ ಒಂದ್ಸಲಿ ಚೆಕ್ ಮಾಡಿ, ನಿಮ್ಮ ಫ್ಯೂಚರ್ ಬದಲಾಗಬಹುದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಆಗ್ಲೇ ಗೊತ್ತಾಗಿದೆ, ನೀಟ್ ರೀ ಎಕ್ಸಾಮ್ ಕನ್ಫರ್ಮ್ ಆಗಿದೆ. ಇವಾಗ ಎಕ್ಸಾಮ್ ಯಾವಾಗಿರ್ಬೋದು ಅಂದ್ರೆ ಒಂದು ಜೂನ್ 20 ಇರ್ಬೋದು ಅಥವಾ ಜುಲೈಯಲ್ಲಿ ನಡೆಸಬಹುದು ಅಂತ ಒಂದು ಎಕ್ಸ್ಪೆಕ್ಟೆಡ್ ಇದೆ. ಎಕ್ಸಾಕ್ಟ್ ಡೇಟ್ ನಮಗೆ ವಿತಿನ್ 7 to 10 days ಅಲ್ಲಿ ಗೊತ್ತಾಗುತ್ತೆ, ನೀವು ವೆಯ್ಟ್ ಮಾಡ್ಬೇಕಾಗುತ್ತೆ. ಇವಾಗ ಕೀ ಅವರು ಫಸ್ಟ್ ಕೌನ್ಸಿಲಿಂಗ್ ನ ಸ್ಟಾರ್ಟ್ ಮಾಡ್ತಾರಾ ಅಥವಾ ನೀಟ್ ರಿಸಲ್ಟ್ ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾರ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆ. ಮತ್ತೆ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಕೆಲವು ಡೌಟ್ ಇದೆ. ಇವಾಗ ನನಗೆ ಮೆಡಿಕಲ್ ನೋಡ್ತಾ ಇರ್ತೀನಿ, ನನಗೆ ಬ್ಯಾಕಪ್ ಆಗಿ ಇಂಜಿನಿಯರಿಂಗ್ ಇರಲ್ವಲ್ಲ, ಏನ್ ಮಾಡ್ಬೇಕು ಅಂತ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಎಲ್ಲಾ ಕಡೆನೂ ಕೂಡ ವೈರಲ್ ಆಗ್ತಾ ಇರೋದೇನಂದ್ರೆ, ಇಲ್ಲಿ ಕೀ ಸಿಟಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲೂ ಕೂಡ ಕೆಲವು ಮಾಲ್ ಪ್ರಾಕ್ಟೀಸ್ ಆಗಿದೆ. ಪೇಪರ್ ಲೀಕ್ ಆಗಿ ಒಂದು ಸೆಂಟ್ರಲ್ಲಿ ಹೆಂಗೆ ಟಾಪರ್ಸ್ ಇಷ್ಟೊಂದು ಜನ ಬರಕ್ ಸಾಧ್ಯ ಅಂತ ಎಲ್ಲರೂ ಕೂಡ ಇವಾಗ ಕ್ವಶನ್ ನ ರೈಸ್ ಮಾಡ್ತಾ ಇದ್ದಾರೆ. ಈ ಒಂದು ಸಿನಾರಿಯೋದಲ್ಲಿ ಏನಾಗ್ಬೋದು ಅಂದ್ರೆ, ಇವಾಗ ಏನಾಗಿದೆಯಲ್ಲ ಎಲ್ಲರೂ ಕೂಡ ಇವಾಗ ಫಸ್ಟ್ ಕಿಎಗೆ ರಿಪೋರ್ಟ್ ಮಾಡ್ತಾರೆ. ಓಕೆನಾ, ಇಲ್ಲಿ ಇಷ್ಟೊಂದು ಜನ ಟಾಪರ್ಸ್ ಬಂದಿದ್ದಾರೆ ಅಂದ್ರೆ ಅಲ್ಲಿ ಮಸ್ಟ್ ಅಂಡ್ ಶುಡ್ ಅಲ್ಲಿ ಮಾಲ್ ಪ್ರಾಕ್ಟೀಸ್ ಆಗಿರ್ಲೇಬೇಕು. ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸಬೇಕಾದ್ರೆ ಕೆಲವು ಸೆಂಟರ್ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತು ನಮ್ಗೆ. ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಏನು ಕೂಡ ನಿಮ್ಗೆ ಹೇಳಕ್ ಹೋಗಲ್ಲ. ಓಕೆನಾ, ಇಷ್ಟು ಜನ ಟಾಪರ್ಸ್ ಬಂದಿದ್ದಾರೆ ಅಂದ್ರೆ ನೀವೇ ಈಸಿಯಾಗಿ ಪ್ರಿಡಕ್ಟ್ ಮಾಡ್ತೀರಾ. ಅಲ್ಲಿ ಇನ್ವಿಜಿಲೇಟರ್ ಗಳೇ ಹೆಲ್ಪ್ ಮಾಡಿರ್ಬೋದು ಅಥವಾ ಕೆಲವು ಪೇಪರ್ಸ್ ಗಳು ಕ್ವಶನ್ ಗಳು ಲೀಕ್ ಆಗಿರ್ಬೋದು ಅನ್ನೋದು. ಏನಾಗ್ಬೋದು ಅಂದ್ರೆ, ಇವಾಗ ಪೇರೆಂಟ್ಸ್ ಗಳು ಸ್ಟೂಡೆಂಟ್ಸ್ ಗಳು ಎಲ್ಲರೂ ಕೂಡ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕಿಎಗೆ ಮೇಲ್ ಮಾಡೋದು, ಕಾಲ್ ಮುಖಾಂತರ ಅಥವಾ ಲೆಟರ್ ಮುಖಾಂತರ ಅಥವಾ ಫಿಸಿಕಲಿ ವಿಸಿಟ್ ಮುಖಾಂತರ ಅಲ್ಲಿ ರಿಪೋರ್ಟ್ ಮಾಡ್ತಾರೆ. ಈ ರೀತಿ ಒಂದು ಮಾಲ್ ಪ್ರಾಕ್ಟೀಸ್ ಆಗಿದೆ, ಯಾವ ರೀತಿ ಇಷ್ಟೊಂದು ಜನ ಟಾಪರ್ಸ್ ಬರಕ್ ಸಾಧ್ಯ, ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಇವಾಗ ಕೀ ಅವ್ರು ಏನಾದ್ರು ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಕೆಲವು ಪೇರೆಂಟ್ಸ್ ಗಳು ಅಥವಾ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಕೋರ್ಟ್ ಕೇಸ್ ಹಾಕ್ತಾರೆ. ಇವಾಗ ಕೋರ್ಟ್ ಏನಾದ್ರು ಅವ್ರು ಹೋಯ್ತು ಅಂದ್ರೆ ಅದೆಲ್ಲ ನಮಗೆ ಫೈನಲ್ ಡಿಸಿಷನ್ ಬರೋಷ್ರಲ್ಲೇ ಏನಾಗುತ್ತೆ ಅಂದ್ರೆ 1 to 2 months ಟೈಮ್ ತಗೊಳುತ್ತೆ. ಓಕೆನಾ, ಇವಾಗ ಕೀ ಅವರೇ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ, ರೀ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀನಿ ಅಂದ್ರೂ ಕೂಡ 1 ತಿಂಗಳು ಅಥವಾ 2 ತಿಂಗಳು ಟೈಮ್ ತಗೊಳುತ್ತೆ. ಓಕೆನಾ,
ಇಷ್ಟೊಂದು ಟೈಮ್ ತಗೋತು ಅಂದ್ರೆ ಆಟೋಮೆಟಿಕ್ ಆಗಿ ಅದು ಮ್ಯಾಚ್ ಅಪ್ ಆಗುತ್ತೆ ನೀಟ್ ಎಕ್ಸಾಮ್ಗೂ ಕೂಡ, ನೀಟ್ ರಿಸಲ್ಟ್ಗೂ ಕೂಡ. ಅದರಿಂದ ಏನಾಗುತ್ತೆ ಅಂದ್ರೆ KCT ಮತ್ತೆ ನೀಟ್ ಕೌನ್ಸಿಲಿಂಗ್ ಒಟ್ಟಿಗೆ ನಡೀಬಹುದು. ಯಾವಾಗ ಅಂದ್ರೆ KCT ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ಬಿಟ್ಟು ರೀ ಎಕ್ಸಾಮ್ ಆಯ್ತು ಅಂದ್ರೆ ಮಾತ್ರ. ಇವಾಗ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರೀ ಎಕ್ಸಾಮ್ ಆಗಲ್ಲ, ಬರೀ ನೀಟ್ ಎಕ್ಸಾಮ್ ಮಾತ್ರ ರೀ ಎಕ್ಸಾಮ್ ಆಗುತ್ತೆ. ಅಂದ್ರೆ ಅವಾಗ ಏನಾಗ್ಬೋದು ಅಂದ್ರೆ, ಇವಾಗ ಅವರು CT ರಿಸಲ್ಟ್ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಕೌನ್ಸಿಲಿಂಗ್ ಪ್ರೊಸೆಸ್ ನ ಸ್ಟಾರ್ಟ್ ಮಾಡಬಹುದು. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕೂಡ ನಡೆಸಬಹುದು. ಅದಕ್ಕೆ ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶನ ಕೊಡಬಹುದು. ಆದ್ರೆ ಇಲ್ಲಿ ನಿಮ್ಗೆ ಏನಾದ್ರು ಇಂಜಿನಿಯರಿಂಗ್ ಸೀಟ್ ಸಿಕ್ತು ಅಂದ್ರೆ ನೀವು ಅದನ್ನ ಸೀಟ್ ನ ಹೋಲ್ಡ್ ಮಾಡ್ಕೋಬಹುದು. ಬೇಕಂದ್ರೆ ನೀವು ಇಷ್ಟ ಆಯ್ತು ಅಂದ್ರೆ ಹೋಗಿ ಅಡ್ಮಿಷನ್ ಕೂಡ ಆಗ್ಬೋದು. ಓಕೆನಾ? ಆದ್ರೆ ಸೆಕೆಂಡ್ ರೌಂಡ್ ಆಫ್ ದ ಕೌನ್ಸಿಲಿಂಗ್ ಏನಿರುತ್ತಲ್ಲ ಅದು ನಡೆಸ್ತೇನೆ ಹೋಲ್ಡ್ ಅಲ್ಲಿ ಇಟ್ಕೋಬಹುದು. ಓಕೆನಾ? ಯಾಕಂದ್ರೆ ಫಸ್ಟ್ ರೌಂಡ್ ಎಷ್ಟು ಜನ ಅಡ್ಮಿಷನ್ ಆಗ್ತಾರೆ ಅವ್ರು ಆಗ್ಬಿಡ್ಲಿ ಕೌನ್ಸಿಲಿಂಗ್ ಅಲ್ಲಿ, ಇಲ್ಲಾಂದ್ರೆ ಮ್ಯಾನೇಜ್ಮೆಂಟ್ ಹೋಗ್ತಾರೆ ಅನ್ಬಿಟ್ಟು ಫಸ್ಟ್ ರೌಂಡ್ ನಡೆಸ್ಬಿಟ್ಟು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಏನಿರುತ್ತಲ್ಲ ಅದನ್ನ ಹೋಲ್ಡ್ ಮಾಡ್ಕೊಂಡು ಅದ್ರ ಬದಲು ನೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಅಲ್ಲಿಗೆ ಇಂಟ್ರೊಡ್ಯೂಸ್ ನ ಮಾಡಬಹುದು. ಓಕೆನಾ? ಆ ರೀತಿ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಕಂಪ್ಲೀಟ್ ಆಗಿ KCT ಕೌನ್ಸಿಲಿಂಗ್ ನ ಮುಗಿಸ್ಬಿಟ್ಟು ಅದಾದ್ಮೇಲೆ ನೀಟ್ ಕೌನ್ಸಿಲಿಂಗ್ ನ ಸ್ಟಾರ್ಟ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ನೀಟ್ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸೀಟು ಕೂಡ ನೋಡ್ತಾ ಇರ್ತಾರೆ, ಹಾಗೆ ಒಂದು ಮೆಡಿಕಲ್ ಸೀಟು ಕೂಡ ನೋಡ್ತಾ ಇರ್ತಾರೆ. ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ಕೂಡ ಥಿಂಕ್ ಮಾಡಿ ಅವರು ಒಂದು ಪ್ರಾಪರ್ ಡಿಸಿಷನ್ ಗೆ ಬರ್ತಾರೆ. ಈ ಒಂದು ಡಿಸಿಷನ್ ಏನ್ ತಗೊಂಡಿದ್ದಾರೆ ಅನ್ನೋದು ನಮ್ಗೆ KCT ನಿಮ್ದು ರಿಸಲ್ಟ್ ಬಂದಾದ್ಮೇಲೆ ಗೊತ್ತಾಗುತ್ತೆ. ನೀವು ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕು. ಓವರ್ ಆಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಬಗ್ಗೆ ಬರೋದಾದ್ರೆ, KCT ಕೌನ್ಸಿಲಿಂಗ್ ನ ಕಂಪ್ಲೀಟ್ ಆಗಿ ಮಾಡಿ ಮುಗ್ಸಕ್ಕಾಗಲ್ಲ. ಜಸ್ಟ್ ಒಂದು ಫಸ್ಟ್ ರೌಂಡ್ ಸ್ಟಾರ್ಟ್ ಮಾಡಿ ಹೋಲ್ಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನೀಟ್ ಫಸ್ಟ್ ರೌಂಡ್ ಕಡ್ಡಾಯವಾಗಿ ಅವ್ರು ಮಾಡ್ಲೇಬೇಕಾಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಾದ್ರು ರೀ ಎಕ್ಸಾಮ್ ಆಯ್ತು ಅಂದ್ರೆ ಎರಡೂ ಕೂಡ ಕಂಬೈನ್ ಮಾಡಬಹುದು. ಸ್ವಲ್ಪ ಡಿಲೇ ಮಾಡ್ಕೊಂಡ್ರೆ ಆ ರೀತಿನೂ ಕೂಡ ಪಾಸಿಬಿಲಿಟೀಸ್ ಇದೆ. ಒಟ್ನಲ್ಲಿ ಇನ್ನು ಸ್ವಲ್ಪ ದಿನ ನೀವು ವೇಟ್ ಮಾಡ್ತಂದ್ರೆ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಬರುತ್ತೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳು ಯಾರು ಕೌನ್ಸಿಲಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಗಬಹುದು. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದನ್ನ ಚೆಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ.